2026ರ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬೆಂಗಳೂರಿನ ಎಚ್ಎಂಟಿ ವಾರ್ಡ್ ನಂಬರ್ 38ರ ಆಶ್ರಯ ನಗರದಲ್ಲಿ ನಾಡಿದ್ದು ಅಂದ್ರೆ ಜನವರಿ 11ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಮಾಜಿ ಕಾರ್ಪೊರೇಟರ್ ಕಾಂಗ್ರೆಸ್ ನಾಯಕಿ ಆಶಾ ಸುರೇಶ್ ನೇತೃತ್ವದಲ್ಲಿ ಪೀಣ್ಯ ನಾಗರಿಕರ ಹಿತರಕ್ಷಣಾ ವೇದಿಕೆ ಹಾಗೂ ಸಪ್ತಗಿರಿ ಆಸ್ಪತ್ರೆಯ ತಜ್ಞ ವೈದ್ಯರು ಸಹಯೋಗದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣೆ ಏರ್ಪಡಿಸಲಾಗಿದೆ. ಅಲ್ಲದೆ ಸಂಕಲ್ಪ ಪತ್ರಿಕಾ ಇವರ ಸಹಯೋಗದೊಂದಿಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗುತ್ತಿದೆ. ಬೆಂಗಳೂರಿನ ಎಚ್ಎಂಟಿ ವಾರ್ಡ್ನಲ್ಲಿ ಭಾನುವಾರ ಬೆಳಿಗ್ಗೆ 9:30ರಿಂದ ಉಚಿತ ಆರೋಗ್ಯ ಶಿಬಿರ ಶುರುವಾಗಲಿದ್ದು ಸಂಜೆಯವರೆಗೂ ಇರಲಿದೆ. ರಕ್ತದೊತ್ತಡ, ದಂತ ಚಿಕಿತ್ಸಾ ತಜ್ಞರು, ಚರ್ಮ, ಮೂಳೆ, ಹೃದಯ ಹೀಗೆ ಪ್ರತಿಯೊಂದರ ಬಗ್ಗೆ ತಜ್ಞ ವೈದ್ಯರು ತಪಾಸಣೆ ನಡೆಸಿ ಅಗತ್ಯ ಸಲಹೆ ಸೂಚನೆ ನೀಡಲಿದ್ದಾರೆ. ಹೀಗಾಗಿ ಎಚ್ಎಂಟಿ ವಾರ್ಡ್ನ ಸುತ್ತಮುತ್ತದ ಜನರು ಉಚಿತ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮಾಜಿ ಕಾರ್ಪೊರೇಟರ್ ಆಶಾ ಸುರೇಶ್ ಕೋರಿದ್ದಾರೆ. ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಚ್ಎಂಟಿ ವಾರ್ಡ್ 38ನಲ್ಲಿ ಪೀಣ್ಯ ನಾಗರಿಕರ ಹಿತರಕ್ಷಣೆಯ ವೇದಿಕೆಯ ವತಿಯಿಂದ ಹಾಗೂ ಎಂಎಸ್ ರಾಮಯ್ಯ ಆಸ್ಪತ್ರೆ ಹಾಗೂ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಬೃಹತ್ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಸಂಕಲ್ಪ ಪತ್ರಿಕೆಯ ಸಹಯೋಗದೊಂದಿಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇವೆರಡು ಕಾರ್ಯಕ್ರಮಗಳು ಪೀಣ್ಯ ಗ್ರಾಮದಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಪೀಣ್ಯ ಗ್ರಾಮ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ನಿಮಗಾಗಿ ಎಂಎಸ್ ರಾಮಯ್ಯ ಆಸ್ಪತ್ರೆಯ ತಜ್ಞರಿಂದ ಆರಂಭ ಆಗುತ್ತೆ. ಅದೇ ರೀತಿ ಆಶ್ರಯ ನಗರ ದಿವಂಗತ ಆರ್ ರಾಜಣ್ಣ ಕ್ರೀಡಾಂಗಣದ ಹತ್ತಿರ ಬೆಳಿಗ್ಗೆ 9:30ಕ್ಕೂ ಅಲ್ಲಿಯೂ ಸಪ್ತಗಿರಿ ಆಸ್ಪತ್ರೆಯ ತಜ್ಞರಿಂದ ಆರಂಭವಾಗುತ್ತೆ. ಇವೆರಡು ಕಾರ್ಯಕ್ರಮಗಳು ನಿಮಗಾಗಿ ಬಂಧುಗಳೇ, ನೀವೆಲ್ಲರೂ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿ ಇದರ ಒಂದು ಅವಕಾಶವನ್ನ ನೀವೆಲ್ಲ ಉಪಯೋಗಿಸ್ಕೊಳ್ಬೇಕು ಅಂತ ನಿಮ್ಮಲ್ಲಿ ಬೇಡ್ಕೊತೀನಿ. ನಮ್ಮ ಈ ಪೀಣ್ಯ ನಾಗರಿಕರ ಹಿತರಕ್ಷಣಾ ವೇದಿಕೆ ವತಿಯಿಂದ ಒಂದು ಉಚಿತ ಆರೋಗ್ಯ ಶಿಬಿರ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ವಾಲಂಟಿಯರ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ. ಈ ಕಾರ್ಯಕ್ರಮ ನಡೆಸಬೇಕು ಅಂತ ಅನ್ಕೊಂಡಾಗ ನಾವು ಹೋಗಿ ನಮ್ಮ ಅಧ್ಯಕ್ಷ ರಮೇಶ್ ಅವ್ರನ್ನ ಕೇಳ್ಕೊಂಡಾಗ ಅವರು ಆಶಾ ಸುರೇಶ್ ಅವ್ರನ್ನ ಕೇಳಿದ್ರು, ಈ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಇದ್ದೀವಿ ಸಂಘದ ವತಿಯಿಂದ ಅಂತ ಕೇಳಿದಾಗ ಅವ್ರ ಮನ ಸಂತೋಷವಾಗಿ ಎಲ್ಲ ಏನೇ ಇದು ನಿಮ್ಗೆ ಅದಕ್ಕೆ ಸಹಕಾರ ಏನ್ ಬೇಕಾದ್ರೆ ನಾನು ಕೊಡ್ತೀನಿ, ನೀವು ಮಾಡಿ ಧೈರ್ಯವಾಗಿ ಮಾಡಿ ಅಂತೇಳಿ ನಮ್ಗೆ ಒಂದು ಪ್ರೋತ್ಸಾಹ ಕೊಟ್ಟು ಈ ದಿನ ಅಂದ್ರೆ 11ನೇ ತಾರೀಕು ಈ ಭಾನುವಾರ ಆಂಜನೇಯ ಸ್ವಾಮಿ ದೇವಸ್ಥಾನ ಎದುರುಗಡೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಪೀಣ್ಯ ನಾಗರಿಕರಿಗೆ ಯಾರೇ ಇದ್ರು ಅಲ್ಲಿ ವಯೋಮಿತಿ ಇಲ್ಲ, ಮಕ್ಕಳಿಂದ ಹಿಡಿದು 100 ಶತಾಯುಷಿಯವರು ಬಂದು ನೀವು ಬೇಕಾದ್ರೆ ಚೆಕಪ್ ಮಾಡಿಸ್ಕೊಳ್ಬೋದು. ಎಲ್ಲಾ ತರ ಡಯಾಬಿಟಿಕ್ಸ್ ಆಗಿರ್ಬೋದು, ಹಾರ್ಟ್ ಡಿಸೀಸ್ ಆಗಿರ್ಬೋದು, ಮತ್ತೆ ಈ ಮಕ್ಕಳು ಮತ್ತೆ ಸ್ತ್ರೀ ರೋಗ ತಜ್ಞರು ಬರ್ತಾ ಇದ್ದಾರೆ, ಸ್ತ್ರೀಯರಿಗೆ ತನ್ನ ಸಮಸ್ಯೆಗಳು, ಆಮೇಲೆ ಕಣ್ಣು, ಮೂಗು, ಕಿವಿ ಮತ್ತೆ ಕಿಡ್ನಿ ಎಲ್ಲಾ ತರ ಚೆಕಪ್ ನಡೀತದೆ. ಅಲ್ಲಿ ನುರಿತ ವೈದ್ಯರು ಬರ್ತಾ ಇದ್ದಾರೆ ರಾಮಯ್ಯ ಹಾಸ್ಪಿಟ್ಲಿಂದ. ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ. ದಯವಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ತೀನಿ, 18 ವರ್ಷ ಮೇಲ್ಪಟ್ಟ ಯುವಕರು ಆಮೇಲೆ ಯುವತಿಯರು ಅದರಲ್ಲೂ ಏನಿಲ್ಲ, ಅದರಲ್ಲಿ ಇವರೇ ಕೊಡ್ಬೇಕು ಅಂತೇನಿಲ್ಲ, ಎಲ್ಲರೂ ಬಂದು ಕೊಡ್ಬೋದು. ನೀವು ಒಬ್ರು ಒಂದು ಯೂನಿಟ್ ಬ್ಲಡ್ ಕೊಡೋದ್ರಿಂದ 3 ಜೀವ ಉಳಿಸ್ಬೋದು. ನೀವು ದಯವಿಟ್ಟು ಸ್ವಯಂ ಪ್ರೇರಿತವಾಗಿ ಬನ್ನಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ನೀವು ನಿಮ್ಮ ಆರೋಗ್ಯ ಕಾಪಾಡಿದ್ರೆ ನಿಮ್ಮ ಸಂಸಾರ ಕಾಪಾಡ್ದಂಗೆ. ನಿಮ್ಮನ್ನು ನಂಬ್ಕೊಂಡು ಮನೇಲಿ ಎಷ್ಟೋ ಜೀವ ಇರ್ತವೆ. ಫಸ್ಟ್ ನೀವು ನಿಮ್ಮ ಆರೋಗ್ಯನ ಬಂದಿಲ್ಲಿ ತಪಾಸಣೆ ಮಾಡ್ಕೊಳ್ಳಿ. ಇದು ಮೊದಲನೇ ಬಾರಿಗೆ ಇಂಥ ಒಂದು ಮಹತ್ತರವಾದಂಥ ಕಾರ್ಯಕ್ರಮನ ಮಾಡ್ತಾ ಇರೋದು. ಇದು ಬಡವರಿಗೆ, ನಿರಾಶ್ರಿತರಿಗೆ ಹಾಗೂ ಯಾರಿಗೆ ಸೌಲಭ್ಯಗಳಿಲ್ಲ ಅಂಥವರಿಗೆ ಇದು ಮನೆ ಬಾಗಿಲಿಗೆ ಬರುವಂಥ ಸೌಲಭ್ಯ. ಆರೋಗ್ಯ ಶಿಬಿರ ಅಂದ್ರೆ ಒಂದು ಕಣ್ಣಿನ ತಪಾಸಣೆ ಇರೋದು, ಮತ್ತೆ ಒಂದು ರಕ್ತದಾನ ಶಿಬಿರ ಇರೋದು. ಆದ್ರೆ ಇವತ್ತಿನ ದಿನ ಅದ್ಭುತವಾದಂತ ಪ್ರತಿಯೊಂದು ಇರಬೇಕು. ಒಬ್ಬ ಮನುಷ್ಯನ ದೇಹದಲ್ಲಿ ಯಾವ ಭಾಗಕ್ಕೆ ಮುಖ್ಯವಾದಂತ ಚಿಕಿತ್ಸೆ ಬೇಕಿದೆ ಅಂತ ವೈದ್ಯರನ್ನ ಇವತ್ತು ಪ್ರಪ್ರಥಮ ಬಾರಿಗೆ, ಮೊದಲನೇ ಬಾರಿಗೆ ಇವತ್ತು ಪೀಣ್ಯ ಗ್ರಾಮಕ್ಕೆ ಒಂದು ಪೀಣ್ಯ ನಾಗರಿಕ ಹಿತರಕ್ಷಣಾ ವೇದಿಕೆಯ ಸಂಘದ ಅಧ್ಯಕ್ಷರಾದಂತ ಶ್ರೀಯುತ ಆರ್ ರಮೇಶ್ ಅವರನ್ನ ಕೇಳ್ಕೊಂಡಾಗ ಇಂಥ ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು
ಮನಸ್ಫೂರ್ತಿಯಾಗಿ ಬಡವರಿಗೆ ಇದು ಮುಟ್ಲೇಬೇಕು ಅಂತೇಳಿ ಈ ಒಂದು ಶಿಬಿರನ ರೆಡಿ ಮಾಡಿದ್ದಾರೆ. ಈ ಶಿಬಿರದಲ್ಲಿರ್ತಕ್ಕಂಥ ಮುಖ್ಯವಾದಂತ ಸೌಲಭ್ಯಗಳೇನಪ್ಪಾ ಅಂತಂದ್ರೆ, ಜನರಲ್ ಫಿಸಿಷಿಯನ್ ಬರ್ತಾರೆ, ಹೆಣ್ಮಕ್ಳಿಗೆ ಶ್ರೀರೋಗ ತಜ್ಞರು, ಆಮೇಲೆ ಹೃದಯ ತಜ್ಞರು ಕಾರ್ಡಿಯಾಲಜಿಸ್ಟ್, ಆಮೇಲೆ ಮಕ್ಕಳು ತಜ್ಞರು, ಚರ್ಮ ತಜ್ಞರು, ಆಮೇಲೆ ಮತ್ತೆ ಇನ್ನೊಂದು ಹೃದಯ ತಜ್ಞರು. ಇದಾದ ಮೇಲೆ ಒಂದು ಮನೆಯಲ್ಲಿ ಎಷ್ಟು ವಯಸ್ಸಾಗಿರೋರು ಇರ್ತಾರೋ, ಡಯಾಬಿಟಿಸು, ಆಮೇಲೆ ಬ್ಲಡ್ BP ಶುಗರ್ ಇರ್ತಾರಲ್ಲ ಅಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಸೌಲಭ್ಯ ಮುಟ್ಟಬೇಕು ಅಂತೇಳಿ ಸುಮಾರು 50 ಜನ ಡಾಕ್ಟರ್ಸ್ ಬರ್ತಾ ಇದ್ದಾರೆ.